ನಾವೀಗಾಗಲೇ 2024 ಚುನಾವಣೆಯ ಹೊಸ್ತಿಲಲ್ಲಿ ಇದ್ದೀವಿ. ಜನರು ಕುತೂಹಲದಿಂದ ಯಾರು ಗೆಲ್ತಾರೆ, ಯಾರು ಗೆಲ್ಲಬಹುದು ಅಂತ ಕಾಯ್ತಾ ಇದ್ದಾರೆ. ಜನರು ಕಾಯ್ತಾ ಇರೋದಕ್ಕೆ ಇನ್ನೊಂದು ಕಾರಣನೂ ಇದೆ. ಏನು ಕಾರಣ ಇರಬಹುದು ಅಂದರೆ, ಕಳೆದ ಬಾರಿ ಕರ್ನಾಟಕದಿಂದ ಏನು ಎಂಪಿಗಳು ಗೆದ್ದಿದ್ರು ಅವರು ಮಾಡಿರುವಂತಹ ಅತ್ಯದ್ಭುತವಾದ ಕೆಲಸಗಳು, ಅವರು ಜೀವ ಪರವಾಗಿ, ಜನಪರವಾಗಿ, ಮಾನವೀಯ ಮೌಲ್ಯಗಳ ಪರವಾಗಿ ಮಾಡಿರುವಂತಹ ಬಹುದೊಡ್ಡ ಕೆಲಸಗಳನ್ನ ನೆನೆಸ್ಕೊಳ್ತಾ ಜನರು ಅವ್ರಿಗೋಸ್ಕರ ಕಾಯ್ತಾ ಇದ್ದಾರೆ. ಬಂದ್ರಪ್ಪ ನಮ್ಮ ಮನೆ ಬಾಗಿಲಿಗೆ, ನೀವು ಬಂದರೆ ಸಾಕು, ಆರತಿ ಮಾಡಿ, ಮಂಗಳಾರತಿ ಮಾಡಿ, ನಿಮ್ಮ ಕಾಲಿಗೆ ಬಿದ್ದು ಮತ್ತೆ ನಿಮಗೆ ವೋಟ್ ಮಾಡ್ತೀವಿ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಮ ಜನರು ತುಂಬ ಕುತೂಹಲದಿಂದ ತುದಿಗಾಲ ಮೇಲೆ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಯಾಕಂದರೆ ಕರ್ನಾಟಕದ ಜನರು ಬಡತನ ಅಂದಾಗ ನಮ್ಮ ಎಂಪಿಗಳು ಸ್ಪಂದಿಸ್ಬಿಟ್ರು. ಕರ್ನಾಟಕದಲ್ಲಿ ಹೋರಾಟ ಆಗ್ತಿದ್ದಾಗ ನಮ್ಮ ಎಂಪಿಗಳು ಸ್ಪಂದಿಸ್ಬಿಟ್ರು. ಕರ್ನಾಟಕಕ್ಕೆ 5300 ಕೋಟಿಯನ್ನು ಕೇಂದ್ರ ಸರ್ಕಾರ ಕೊಡ್ತೀವಿ ಅಂದ್ಬಿಟ್ಟು ಕೊಡದೇ ಇದ್ದಾಗ ನಮ್ಮ ಎಂಪಿಗಳು ಕೇಂದ್ರದ ವಿರುದ್ಧ ಮಾತಾಡೋಕೆ ನಿಂತ್ಕೊಂಡ್ರು. ಕರ್ನಾಟಕದಕ್ಕೆ 44,000 ಕೋಟಿಯನ್ನು ಬಜೆಟಲ್ಲಿ ಕೊಟ್ಟಾಗ, ಅಲ್ಲ ಕಣ್ರಯ್ಯ, ನಾವು 4 ಲಕ್ಷ ಕೋಟಿ ಕಟ್ತಾ ಇದ್ದೀವಿ, ನಮಗೆ ಕೇವಲ 40,000 ಕೋಟಿ ಕೊಟ್ಟಿದ್ರಲ್ಲ ಅಂತ ನಮ್ಮ ಎಲ್ಲ ಎಂಪಿಗಳು ಮಾತಾಡಿದ್ರು. ಕರ್ನಾಟಕದ ಅಸ್ಮಿತೆ, ನಾಡು, ನೆಲ ವಿಷಯ ಬಂದ ತಕ್ಷಣ ನಮ್ಮ ಎಂಪಿಗಳು ಎಲ್ಲನೂ ಬಿಟ್ಟು, ನಮ್ಮ ಎಂಪಿಗಳು ಧರ್ಮ, ಪಕ್ಷ, ಭಾಷೆ ಎಲ್ಲನೂ ಬಿಟ್ಟು ಕರ್ನಾಟಕದ ಜನರ ಪರವಾಗಿ ನಿಂತ್ಕೊಂಡಿದ್ರು. ಅದಕ್ಕೋಸ್ಕರ ಜನರು, ಕರ್ನಾಟಕ ಜನರು ತುದಿಗಾಲ ಮೇಲೆ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಬಂದ್ರಪ್ಪ, ನಿಮ್ಮ ಮುಖ ಒಂದ್ಸಲ ನೋಡಬೇಕು, ನಿಮ್ಮನ್ನು ನಾನು ಮಾತಾಡಿಸ್ಬೇಕು, ನೀವು ಕರ್ನಾಟಕದ ಪರವಾಗಿ ಇದ್ರಲ್ಲಯ್ಯ, ನಿಮ್ಮನ್ನು ಬಿಟ್ಟು ಇನ್ಯಾರಿಗೂ ಓಟ್ ಹಾಕೋಣ, ನಿಮ್ಮಂಥವ್ರನ್ನ ಗೆಲ್ಸ್ಕೊಡ್ಬೇಕು, ಯಾಕಂದರೆ ನಮ್ಗೆ ಅಷ್ಟೊಂದು ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳ್ಕೊಳ್ಳಿಕ್ಕೆ ಕರ್ನಾಟಕದ ಜನರು ಕಾಯ್ತಾ ಇದ್ದಾರೆ. ಮಾನ್ಯ ಎಂಪಿಗಳೇ, ಕಳೆದ ಬಾರಿ ಎಲೆಕ್ಷನಲ್ಲಿ ಏನೇನು ಎಂಪಿಗಳು ಗೆದ್ದಿದ್ರೋ, ನೀವು ಈ ಬಾರಿಯೂ ಸಹ ಸ್ಪರ್ಧಿಗಳಾಗಿದ್ದು ನೀವೇನಾದರೂ ನಮ್ಮ ಜನರ ಮನೆಗಳಿಗೆ ಹೋಗ್ತಾ ಇದ್ದೀರಾ ಅಂದರೆ, ಆ ಒಂದು ಅವರ ಕುತೂಹಲಕ್ಕೆ ಅವರ ಬರಮಾಡ್ಕೊಳ್ಳುವಂಥ ರೀತಿ ಯಾವ್ಯಾವ ಥರ ಬೇಕಂದ್ರೂ ಇರಬಹುದು, ಅದಕ್ಕೆ ನೀವು ರೆಡಿಯಾಗಿ ಹೋಗಿ ಅಂತ ಹೇಳ್ತಾ, ನೀವೇನೇನು ಕೆಲಸ ಮಾಡಿದ್ದೀರಾ ಅಂತ ಒಂದು ದೊಡ್ಡ ಇದನ್ನು ತಗೊಂಡೋಗಿ ಹೋಗೋದಕ್ಕಿಂತ ಮುಂಚೆ, ಯಾಕಂದರೆ ಅಷ್ಟು ಕೆಲಸಗಳ ಭಾರ ನಮ್ಮ ಜನರಿಗೆ ತೋರಿಸ್ಬೇಕು. ನೀವು ತುಂಬಾ ಕೆಲಸ ಮಾಡಿಬಿಟ್ಟಿದ್ದೀರಿ, ನಿಮ್ಮ ಹತ್ರ ಲೆಕ್ಕ ಇದೆಯೋ ಇಲ್ವೋ, ನಿಮ್ಮ ಕಣ್ಣಿಗೆ ಕಾಣಿಸಿದೆಯೋ ಇಲ್ವೋ, ಕೆಲವೊಂದ್ಸಲ ಅಷ್ಟು ಕೆಲಸಗಳು ಬರ್ದಲ್ಲಿ ಎಲ್ಲ ಮರ್ತೋಗಿರ್ಬೋದು. ಜನರ ಮಧ್ಯೆ ಹೋಗಿ ಮತ್ತೆ ಒಂದ್ಸಲ ವೋಟ್ ಮಾಡಿ ಅಂತ ಕೇಳೋದಕ್ಕಿಂತ ಮುಂಚೆ ನಿಮ್ಮ ಕೆಲಸನೂ ಒಂಚೂರು ಹೇಳ್ಕೊಳ್ಳಿ. ಆಗ ಜನರು ಖುಷಿಯಿಂದ, ನೆಮ್ಮದಿಯಿಂದ ನಮ್ಮ ಎಂಪಿ ನಮ್ಮ ಪರವಾಗಿದ್ದಾರೆ, ನಮ್ಮ ರಾಜ್ಯದ ಪರವಾಗಿದ್ದಾರೆ, ನಮ್ಮ ದೇಶದ ಪರವಾಗಿದ್ದಾರೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಪರವಾಗಿದ್ದಾರೆ ಅಂತ ವೋಟ್ ಮಾಡಬಹುದು. ಬೆಲ್ ಐಕಾನ್ ಕ್ಲಿಕ್ ಮಾಡಿ.